ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮಾನ್ವಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಮಾತನಾಡಿ, ಪೊಲೀಸರು ಹಾಗೂ ನಾಗರಿಕರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಪೊಲೀಸರು ಸಮವಸ್ತ್ರವನ್ನ ಹಾಕಿಕೊಂಡು ಕರ್ತವ್ಯ ನಿರ್ವಹಿಸಿದರೆ ನಾಗರಿಕರು ಸಮವಸ್ತ್ರ ಇಲ್ಲದೆಯೇ ಕರ್ತವ್ಯ ನಿರ್ವಹಿಸುತ್ತಾರೆ. ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಬೇಕು. ಸುವ್ಯವಸ್ಥಿತವಾಗಿ ನಡೆಯುವುದಕ್ಕಾಗಿ ಪೊಲೀಸ್ ಇಲಾಖೆಯಿಂದ 28 ನಿಯಮಗಳನ್ನು ರೂಪಿಸಲಾಗಿದ್ದು, ಗಣೇಶ ಮಂಡಳಿಯವರು ಕಡ್ಡಾಯವಾಗಿ ಪಾಲಿಸಬೇಕು. ಪ್ರಕೃತಿಗೆ ಪೂರಕವಾಗಿರುವಂತೆ ಗಣೇಶ ಹಬ್ಬವನ್ನು ಆಚರಿಸುವುದಕ್ಕಾಗಿ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಕೂಡಿಸಿ ವಿಸರ್ಜನೆ ಸಮಯದಲ್ಲಿ ಪೊಲೀಸ್ ಇಲಾಖೆ ಗುರುತಿಸಿದ ಮಾರ್ಗದಲ್ಲಿಯೇ ಮೆರವಣಿಗೆ ನಡೆಸಬೇಕು. ಮೆರವಣಿಗೆ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಬೇಕು. ವಿಸರ್ಜನೆ ಸ್ಥಳದಲ್ಲಿ ನುರಿತ ಈಜುಗಾರರ ತಂಡದ ವ್ಯವಸ್ಥೆ ಹಾಗೂ ಕ್ರೇನ್ ವ್ಯವಸ್ಥೆ ಮಾಡಲಾಗುವುದು. ಮುಸ್ಲಿಂ ಸಮುದಾಯದವರು ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವಂತೆ ತಿಳಿಸಿದರು. ಇನ್ನು ಪಿಎಸ್ಐ ಸೋಮಶೇಖರ್ ಕೆಂಚಾರೆಡ್ಡಿ ಮಾತನಾಡಿ, ಧಾರ್ಮಿಕ ಸ್ಥಳ, ಆಸ್ಪತ್ರೆ ಹತ್ತಿರ ಪಟಾಕಿ ಸಿಡಿಸುವುದು ಹಾಗೂ ಡಿಜೆ ಬಳಸುವುದನ್ನು ನಿಷೇಧಿಸಲಾಗಿದೆ. ಹಗಲಿನ ಸಮಯದಲ್ಲಿ ಗಣೇಶನ ವಿಸರ್ಜನೆ ಮೆರವಣಿಗೆ ಮಾಡಿದಲ್ಲಿ ಒಳ್ಳೆಯದು. ಇನ್ನು ತಹಶೀಲ್ದಾರ್ ಭೀಮರಾಯ ಬಿ ರಾಮಸಮುದ್ರ, ಸಿಂಧನೂರು ಗ್ರಾಮೀಣ ಡಿವೈಎಸ್ಪಿ ಬಿಎಸ್ ತಳವಾರ್ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಿಂದೂ ಬಾಂಧವರು ಎಲ್ಲರೂ ಹೋಗಿ ಬರ್ತಾರೆ, 23-24 ಬರ್ತಾರೆ. ಅವ್ರ ಹೋಗಿ ಕೇಳ್ಕೊಂಡು ಮ್ಯಾಲಿಂದ ಇವಾಗ ಕಾಂಗ್ರೆಸ್ ಸರ್ಕಾರ ಐತಿ, ಕಾಂಗ್ರೆಸ್ MLA ಅವರು ಇಲ್ಲಿ ಏನ್ರಿ ಪ್ರತಿಯೊಬ್ಬ ಶಾಸಕರು ಇರ್ಬೋದು, ಆಮೇಲೆ ಸಚಿವರು ಇರ್ಬೋದು, ಅವ್ರ ಹೋಗಿ ನಾವು ಕೇಳ್ಕೊಂಡು ಡಿಜೆ ವ್ಯವಸ್ಥೆ ಮಾಡಿಕೊಡ್ರಿ ಅಂತೇಳಿ ಅವರಿಂದ ಕೇಳ್ಕೊಂಡು ಅಧಿಕಾರಿಗಳಿಗೆ ಒಂದ್ ಮಾತು ಮನವೊಲಿಸ್ರಿ ಅಂತೇಳಿ ನಾವು ಕೇಳ್ಕೊಂಡು ಡಿಜೆ ಇದ್ರೆ ಎಲ್ಲ ಚೆನ್ನಾಗುತ್ತೆ. ಮಾನಿಯೊಳಗ ಹಿಂದೂ ಮುಸ್ಲಿಂ ಗಲಾಟೆ ಇಲ್ಲ, ಹಿಂದೂಗಳು ಮಧ್ಯೆ ಗಲಾಟೆ. ನಾನು ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಆದ್ರ ಜನರ ಹಿತದೃಷ್ಟಿಯಿಂದ ವಯಸ್ಸಾದ್ರು ಇರ್ತಾರ, ಮಕ್ಕಳು ಇರ್ತಾರ, ಹಾರ್ಟ್ ಪೇಷಂಟ್ ಇರ್ತಾರ, ಆ ಉದ್ದೇಶದಿಂದ ನಿಮ್ಗೆ ಹೇಳಿದ್ರೆ ನಾನು ಆಯ್ತು. ಒಂದು ವಿನಂತಿ ನಮ್ದು, ಇಲ್ಲಿ ನಮ್ಮ ಮಾನವಿಯಲ್ಲಿ ಎಲ್ಲರ ಅಣ್ಣ ತಮ್ಮರಾಗಿ ಬಾಳಿವಿ. ಏನು ಸಾವಿರ ಇಲ್ಲಿ ಈದ್ ಮಿಲಾದ್ ಬರ್ತಿತ್ತು, ಇವಾಗ ಗಣೇಶ ಹಬ್ಬ ಇದೆ. DJ ಅನುಕೂಲ ಮಾಡಿಕೊಟ್ರೆ ಇದು ಎಲ್ಲರೂ ಕುಂತವ್ರು ಎಲ್ಲರೂ SP ಸಾಹೇಬರಿಗೆ ಜೈ ಅಂತ ಹೇಳ್ತೀವಿ. ನಾವು ನಮ್ದೇನು ಹೆಂಗಿರ್ತದೆ ಅಂತ ಹೇಳಿದ್ರೆ, ಎಲ್ಲ ಹಬ್ಬ ಮಾಡಕತ್ತೀವಿ ಅಂತ ಹೇಳಿದ್ರೆ ಸಿಹಿ ಇರ್ಬೇಕು ಸರ್. ಆ ಸಿಹಿನೇ ನಮ್ಗೆ DJ ಸರ್. ಆ DJದಲ್ಲಿ ಸ್ವಲ್ಪ ಇಲ್ಲ ಸರ್, ಅದು ನಮ್ಮ ಈಗ ಇಲ್ಲ ಸರ್ ಇಲ್ಲ ಸರ್, ಯಾರು ಕುಣಂಗಿಲ್ಲ. ತಾವು ಕೂಡ ಬಂದಿದ್ರಿ ಲಾಸ್ಟ್ ಟೈಮ್ ಸರ್, ಗಣೇಶದಾಗ ತಾವು ಕೂಡ ಬಂದಿದ್ರಿ. ನಮ್ಮ ರಹಮತಲ್ಲಿ ಊಟದ ವ್ಯವಸ್ಥೆ ಮಾಡಿಸಿದ್ವಿ ಅಲ್ಲಿ ಎಲ್ಲರೂ ನಾವು ಗಣೇಶ ಅವರಿಗೆ. ಏನು ಸರ್, ಆಮೇಲೆ ನಮ್ಮ ಮಹೇಂದ್ರ ನಾಯಕ ಅಣ್ಣ ಅವರು ಕೂಡ ಅಲ್ಲಿ ಎಲ್ಲ ಕಡೆ ನಿಂದಿರ್ತಾರೆ. ಅವ್ರು ಪಾಪ ಎಲ್ಲ ಗಣೇಶಗಳಿಗೆ ತಿರುಗಾಡ್ತಾರೆ. ಸುಭಾಷ್ ನಾಯ್ಕ ಇರ್ಬೋದು, ಉಪ್ಪಲ್ ಮಾಡ್ತಾತ ಇರ್ಬೋದು, ನಮ್ಮ ವಕೀಲ್ ಸಾಹೇಬರು ಇರ್ಬೋದು, ಆಮೇಲೆ ಹನುಮೇಶ್ ಗಿಮೇಶ್ ಎಲ್ಲ ತಂಡ ಮಾಡಿ ನಮ್ಮ ಆರಿಫ್ ಅವರು ಇರ್ಬೋದು, ಇನ್ನು ನಮ್ಮ ಮುಸ್ಲಿಂ ಜನಾಂಗದ ಇನ್ನು ಹಿರಿಯರು ಇದ್ದಾರ, ಅವ್ರು ಕೂಡ ಬಂದಿಲ್ಲ. ನಮಾಜಿ ಟೈಮು, ಇದು ಟೈಮ್ ಅಂತೇಳಿ. ಏನು ಸರ್, ನಾ ಇಷ್ಟೇ ಕೂಡ ನಮ್ಮದೇ ಆದಂಥ ಪ್ಲಾನಲ್ಲಿ ನಾವು ರೆಡಿ ಆಗಿದ್ದೀವಿ. ಕೇಳಿದ್ದೀವಿ ಆದರೆ ನೋಡಿಲ್ಲ. ಮಾನವಿ ಅನ್ನೋದೇ ಮಾನವೀಯತೆ ಇರ್ತಕ್ಕಂಥ ಊರು ಅಂತ ಕೇಳಿದ್ದೀವಿ. ಅದನ್ನು ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ತಾಲೂಕು ಆಡಳಿತ ಕೂಡ ಇದೆ. ಪ್ರತಿ ಸಾರಿ ಹೇಳ್ತಾ ಇರ್ತೀವಿ, ಸತ್ತಂತಿಹರನ್ನು ಬಡದೆಚ್ಚರಿಸು, ಒಟ್ಟಿಗೆ ಬಾಳುವ ತರದಲ್ಲಿ ಬೆಳೆಸು ಅಂತೇಳಿ ಕುವೆಂಪುರವರ ಮಾತಿನಲ್ಲಿ ಇಡೀ ತಾಲೂಕು ಟೀಮ್ ನಾವು ರೆಡಿಯಾಗಿದ್ದೀವಿ. ತಮಗೆ ಅನುಮತಿಯಿಂದ ಹಿಡಿದು ವಿಸರ್ಜನೆವರೆಗೆ ಕೂಡ ನಾವು ಇಡೀ ನಿಮ್ಮ ಜೊತೆ ಇರ್ತೀವಿ, ನೋಡ್ತಾ ಇರ್ತೀವಿ. ಆದರೆ ಕೆಲವೊಮ್ಮೆ ಕಾನೂನನ್ನು ನಾವು ತಗೊಳ್ಳೇಬೇಕಾಗಿರ್ತದ. ಸಂಭ್ರಮದ ನಡುವೆ ಸಾವಾಗಬಾರ್ದು, ಉತ್ಸಾಹ ನಡುವೆ ಉನ್ಮಾದಕ್ಕೇರಬಾರ್ದು. ಯಾರೇ ಕಾನೂನನ್ನು ಮೀರಿ ಹೋದಾಗ ನಾವೇ ಆಗಿರ್ಬೋದು, ನಮ್ಮ ತಾಲೂಕು ಆಡಳಿತ ಅಧಿಕಾರಿಗಳೇ ಆಗಿರ್ಬೋದು, ಯಾರೇ ಆಗಲಿ ಮುಲಾಜಿಲ್ಲನೆ ನಾವು ಕ್ರಮ ತಗೊಳ್ತೀವಿ. ಸೊ ಹೀಗಾಗಿ ಹೋಗಿರ್ತಕ್ಕಂಥ ಮಾರ್ಗಗಳು ಸರಿಯಾಗಿ ಪೊಲೀಸ್ ಸಿಬ್ಬಂದಿಯವರಿಗೆ ಮಾಹಿತಿ ಕೊಡಬೇಕು. ನಿಷೇಧಿತ ವಲಯದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಕಡ್ಡಾಯವಾಗಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ ಅದನ್ನು ಪಾಲನೆ ಆಗಲೇಬೇಕು. ಯಾಕಂದರೆ ಪಕ್ಕದ ಮನೆಯಲ್ಲಿ ನಮ್ಮ ತಾಯಿ ಇರ್ಬೋದು, ಪಕ್ಕದ ಮನೆಯಲ್ಲಿ ನಮ್ಮ ತಂದೆ ಏನಾದರೂ ಅನಾರೋಗ್ಯ ಪೀಡಿತರಾಗಿರ್ಬೋದು, ಪಕ್ಕದ ಹಾಸ್ಪಿಟಲಲ್ಲಿ ನನ್ನ ಅಕ್ಕನೋ ಅಥವಾ ನನ್ನ ತಂಗಿನೋ ಅಥವಾ ನನ್ನ ಹೀಗೆ ಜನ್ಮಿಸ್ತಕ್ಕಂಥ ನನ್ನ ಮಗನೋ ಅಂಥ ಸಿಚುವೇಶನ್ ಇರುತ್ತೆ. ಈ ಮಾನವೀಯ ಕಳಂಕ ರಹಿತ ಆಗಿರಬೇಕು.
ಯಾಕಂದರೆ ಯಾರೋ ಒಬ್ಬರಿಗೆ ಆದರೆ ಅದು ನನಗಾದಂಗೆ, ತಮ್ಮೆಲ್ರಿಗಾದಂಗೆ, ಇಡೀ ಹಬ್ಬಕ್ಕೆ ಒಂದು ಕಪ್ಪು ಚುಕ್ಕಿ ಆದಂಗೆ ತಾವೆಲ್ಲರೂ ಗಮನ ಇಟ್ಕೊಳ್ಬೇಕು ಮತ್ತು ನಮ್ಮ ಅಧಿಕಾರಿಗಳು ಗಮನ ಇಟ್ಕೊಳ್ತೀವಿ. ಹೀಗಾಗಿ ಯಾವುದೇ ಕಳಂಕ ರಹಿತವಾಗಿರ್ತಕ್ಕಂಥ ನಾವು ಹಬ್ಬ ನೀವೆಲ್ಲರೂ ಸೇರಿ ನಾವು ಕೂಡ ನಿಮ್ಮ ಜೊತೆ ನಾವಿರ್ತೀವಿ. ಹೀಗಾಗಿ ನಾಳೆಯಿಂದನೇ ಏಕಗವಾಕ್ಷಿ ಪದ್ಧತಿಯನ್ನು ನಾವು ತರ್ತಾ ಇದ್ದೀವಿ. ಅಂದರೆ ತಮ್ಮ ಅನುಮತಿಯನ್ನು ತಾಲೂಕು ಆಡಳಿತದಿಂದ ಜೆಸ್ಕಾಂ ಆಗಿರ್ಬೋದು, ಹೆಲ್ತ್ ಇಶ್ಯೂ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ತಮಗೆ ಏನೇನು ನಿರಪೇಕ್ಷಣ ಪ್ರಮಾಣ ಪತ್ರ ಬೇಕಾಗಿದ್ದೋ ಆ ಪ್ರಮಾಣ ಪತ್ರನ ಒಂದೇ ಏಕಗವಾಕ್ಷಿ ಸಿಸ್ಟಮ್ ತಂದು ಅಲ್ಲೇ ಇಶ್ಯೂ ಮಾಡ್ತೀವಿ. ನಾವೇನು ಇನ್ಸ್ಟ್ರಕ್ಷನ್ ಹಾಕಿರ್ತೀವಿ ಕಡ್ಡಾಯವಾಗಿ ಆ ಇನ್ಸ್ಟ್ರಕ್ಷನ್ ಪಾಲನೆ ಆಗಲೇಬೇಕು, ಪಾಲನೆ ಮಾಡಿಸ್ತೀವಿ. ಹೀಗಾಗಿ ತಾವೆಲ್ಲರೂ ಹಬ್ಬದ ಸಂಭ್ರಮದಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಮಾನವೀಯ ಭಾವೈಕ್ಯತೆ ತವರು ಅಂತೇಳಿ ನಾವು ಬಿಂಬಿಸ್ಬೇಕಂತೇಳಿ ತಮ್ಮೆಲ್ಲರ ಮೂಲಕ ಮತ್ತೊಮ್ಮೆ ಈ ತಾಲೂಕು ಆಡಳಿತದಿಂದ ಮನವಿ ಮಾಡಿಕೊಳ್ತೀನಿ. ಬೆಳಗಿನವರೆಗೂ ಕುಂತ್ಕೋಬೇಕಾಗ್ತದೆ. ಇರಲಿ, ಎಲ್ಲ ಚೆನ್ನಾಗಿ ಏನೋ ಒಂದು ಉತ್ಸುಕತೆಯಿಂದ ಎಲ್ಲರೂ ಆಚರಿಸ್ತಾ ಇದ್ದೀರಿ. ನಮ್ಮ ಯಜಮಾನರು ಹೇಳಿದ್ರು, ಭಾಳ ಚೆನ್ನಾಗಿ ಹೇಳಿದ್ರು ಅವರು. ಆ ಒಂದು ಚೌಕಟ್ಟಿನಲ್ಲಿ ನಾವು ಹೋದರೆ ಯಾರಿಗೇನೂ ತೊಂದರೆ ಆಗೋದಿಲ್ಲ. ಮುಖ್ಯವಾಗಿ ನಮಗೆ ಕೆಲವೊಂದು ಏನಾಗ್ತದೆ, ಆಲ್ಮೋಸ್ಟ್ ಆಲ್ ನೀವು 99% ಆಲ್ಮೋಸ್ಟ್ ಆಲ್ ಎಲ್ಲರೂ ಒಂದು ಉತ್ಸಾಹದಿಂದ ಆಚರಿಸ್ತೀರಿ. ಒಂದು ಒಳ್ಳೆ ಚೆನ್ನಾಗಿದ್ದಾಗಲಿ ಅಂತ ಒಂದು ಇದರಲ್ಲಿ ಮಾಡಿರ್ತೀರಿ ನೀವು. ಆದರೆ ನಾವು ಅಬ್ಸರ್ವ್ ಮಾಡಿರೋದು ಮುಖ್ಯವಾಗಿ ನಮಗಿರೋದೇ ಒಂದೇ ರಸ್ತೆ ಇಲ್ಲಿದೆ. ಮೇನ್ ಯಾವುದು ನಮ್ಮ ರಾಯಚೂರು ಸಿನ್ನೂರು ರಸ್ತೆ ಇದೆಯಲ್ಲ, ಅಲ್ಲಿ ಮಾಡ್ತೀರಿ. ಒಂದು ಕಡೆ ನಿಮಗೆ ನಾವು ಅನುಕೂಲ ಮಾಡಿಕೊಟ್ಟಿರ್ತೀವಿ, ಒಂದು ಲೈನನ್ನು ನಿಮ್ಗೆ ಅನುಕೂಲ ಮಾಡಿಕೊಟ್ಟಿರ್ತೀವಿ, ಇನ್ನೊಂದು ಲೈನ್ನ ವೆಹಿಕಲ್ಗೆ ಫ್ರೀ ಬಿಟ್ಟಿರ್ತೀವಿ. ಅಲ್ಲಿ ಕೆಲವೊಂದು ಏನಾಗ್ತದೆ, ಪಾಪ ನೀವೆಲ್ಲ ವಾಲಂಟಿಯರ್ಸ್ ಇರ್ತೀರಿ, ನಮ್ಮ ಜೊತೆಗಿದ್ದೀರಿ, ವಾಲಂಟಿಯರ್ಸ್ ಇದ್ಕೊಂಡು ನೀವೇ ಇದ್ಕೊಂಡು ಎಲ್ಲರೂ ಕಂಟ್ರೋಲ್ ಮಾಡಿದ್ದೀರಿ. ಕೆಲವೊಂದು ಹುಡುಗರು ಆ ಟೈಮಲ್ಲಿ ಏನೋ ಕುಡಿಯೋದು ಇದು ಮಾಡ್ಕೊಳೋದು ಬರೋದು ಸ್ವಲ್ಪ ತೀಟ್ಲೆ ಮಾಡ್ತಾ ಇರ್ತಾರೆ. ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೇಬೇಕಾಗ್ತದೆ. ಯಾಕಂದರೆ ಒಂದು ಸರಿ ಕೆಟ್ಟ ಹೆಸರು ಬಂದರೆ ಮುಂದೆ ಪೂರ್ತಿ ಅದಕ್ಕೆ ಕೆಟ್ಟ ಹೆಸರು ಕುಂದಿರ್ತದೆ. ವಿಜೃಂಭಣೆ ಆಚರಿಸ್ರಿ, ಇದು ಒಂದು ನಿಮಗೆ ಒಳ್ಳೆಯ ಇದೊಂದು ಎಲ್ಲ ಶೇರ್ ಇದು ಮಾಡ್ಲಿಕ್ಕೆ ಒಂದು ಒಳ್ಳೆಯ ಹಬ್ಬ ಕೂಡ. ಅದು ಮೇನ್ ನಮಗೆ ರಸ್ತೆದೊಂದು ಮೇನ್ ಇರ್ತದೆ. ನಂತರ ಇಲ್ಲಿ ಹೋದ್ಮೇಲೆ ಡಿ ಜೆದೊಂದೇ ನೀವೇನು ಹೇಳ್ತೀರಿ, ಏನೋ ಸೌಂಡ್ ಏನು ಆಗ್ತಿರಲ್ಲ, ಸಿಕ್ಕಾಪಟ್ಟೆ ಸೌಂಡ್ ಆಗ್ತದೆ. ನಮ್ಮೇ ಕಿವಿ ತಮಟೆಗಳು ಹರಿತಾ ಇರ್ತವೆ. ಈ ರಸ್ತೆಯಲ್ಲಿ ಪಾಪ ಮನೆಗಳಿರ್ತವೆ, ಚಿಕ್ಕ ಮಕ್ಕಳು ಇರ್ತಾರೆ, ಆಮೇಲೆ ಆಸ್ಪತ್ರೆ ಇದೆ, ಆಮೇಲೆ ಯಾರು ಹಾರ್ಟ್ ಪೇಷಂಟ್ಗಳಿರ್ತಾರೆ. ಆ ಥರ ಯಾವಾಗಲೂ ನಾವು ಹಬ್ಬ ಆಚರಿಸಿದ್ರೆ ಇನ್ನೊಬ್ರು ತೊಂದರೆ ಆಗ್ಲಾರಂತಾಗ ನಾವು ಹಬ್ಬನ ಆಚರಿಸ್ಬೇಕು. ಅದನ್ನು ನೀವು ಇದನ್ನು ಗಮನಕ್ಕೆ ತೊಗೋಬೇಕಾಗ್ತದೆ. ಯಾಕಂದರೆ ಸಿಕ್ಕಾಪಟ್ಟೆ ಹೈ ಸೌಂಡ್ ಯಾರಿರಲ್ಲ, ನೀವೆಲ್ಲ ಲೀಡರ್ಗಳಿರ್ತೀರಿ, ಕೆಲವೊಂದು ಟೈಮ್ ಹೋಗ್ಬಿಟ್ಟಿರ್ತೀರಿ, ಕೊನೆಗೆ ಯಾರೋ ಬಂದಿರ್ತಾರೆ ಒಂದಿಷ್ಟು ಜನ. ಅದರಲ್ಲಿ ಬಂದು ಯಾರಿಗೂ ಕಂಟ್ರೋಲ್ ಆಗಲ್ಲ. ಆ ಟ್ರ್ಯಾಕ್ಟ್ರಿಗೆ ಅಡ್ಡ ಬೀಳ್ತಾನೆ, ಆ ಟ್ರ್ಯಾಕ್ಟ್ರಿಯಲ್ಲಿ ಬಿಟ್ಟು ಹೋಗ್ತಾನೆ. ಅದು ಮಾತ್ರ ನಾವು ಹೇಳ್ತೀವಿ, ಈ ಸರಿ ಯಾರಾದರೂ ಟ್ರ್ಯಾಕ್ಟ್ರಿ ಡ್ರೈವರೆಲ್ಲ ಏನಿರ್ತಾರೆ ಟ್ರ್ಯಾಕ್ಟ್ರಲ್ಲಿ ಕೂತ್ಕೋಬೇಕು, ಅಥವಾ ಅಲ್ಟರ್ನೇಟಿವ್ ಮಾಡಿರಿ. ನೀವು ಯಾರಾದರೂ ಅಲ್ಲಿ ಗಾಡಿ ಏನಾರು ಬಿಟ್ಟು ಹೋದ್ರು ಅಂತಂದರೆ ಅದು ಒಂಥರ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ದಂಗೆ, ನಾವು ಅವ್ರ ಮೇಲೆ ಕೇಸ್ ಮಾಡಲೇಬೇಕಾಗ್ತದೆ. ಲಾಸ್ಟ್ ಇಯರ್ನ ಆದಂಥ ಅನುಭವ ಹೇಳ್ತಾ ಇದ್ದೀನಿ. ಪಾಪ ಎಲ್ಲರೂ ಬಂದರು, ಆಮೇಲೆ ಲೀಡರ್ಸ್ ಎಲ್ಲ ಇದ್ರಿ, ನೀವೆಲ್ಲ ಮುಂದೆ ಕರ್ಕೊಂಡು ಹೋದ್ರಿ. ಅದನ್ನು ಸ್ವಲ್ಪ ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳಿದಾವೆ, ಅವನ್ನೆಲ್ಲ ನೀವು ಲೀಡರ್ಗಳೆಲ್ಲ ನಿಂತ್ಕೊಂಡು ಒಂದೊಂದು ಗಣಪತಿ ಒಂದೊಂದೇ ನಿಮ್ಮ ಗಣೇಶ ಇದನ್ನು ಮಾಡ್ಕೊಂಡಿದ್ರಿ. ಪ್ರತಿಯೊಂದಕ್ಕೂ ಒಂದು 10-15 ಜನ ನೀವು ವಾಲಂಟಿಯರ್ ಇರಲೇಬೇಕು, ಮುಗಿಯೋವರೆಗೂ ಅದ್ರ ಜೊತೆಗೆ ಇರಬೇಕು. ಆಮೇಲೆ ನಿಮ್ಮ ಏನು ಟ್ರ್ಯಾಕ್ಟರ್ ಇರ್ತದಲ್ಲ, ಅಲ್ಲಿ ಒಬ್ಬ ನಿಮ್ಮ ಲೀಡರ್ ಅದ್ರ ಮೇಲೆ ಒಬ್ಬರು ಕುಂತ್ಕೊಂಡಿರಲೇಬೇಕು. ಆ ಥರ ನೀವೆಲ್ಲ ಮಾಡಿಕೊಂಡು ಶಾಂತ ರೀತಿಯಿಂದ ನನಗೆ ಆಗ ಕಾನ್ಫಿಡೆನ್ಸ್ ಇದೆ, ನೀವು ಶಾಂತ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀರಿ ಅಂತೇಳಿ. ಬಟ್ ಸಣ್ಣ ಪುಟ್ಟ ಇದನ್ನು ಯಾವುದಕ್ಕೂ ಅವಕಾಶ ಕೊಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಇದುವರೆಗೂ 3 ಬಾರಿ ನಿಮ್ಮಲ್ಲೇ ಚರ್ಚೆ ಆಗಿದೆ ಅಂತ ನಿಮ್ಮ ಮಾತುಗಳಿಂದ ನನಗೆ ಗೊತ್ತಾಯಿತು. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಅಶ್ವಿನ್ ರಾವ್ ಕುಮಾರಸ್ವಾಮಿ ಅವರೇ, ತಹಸೀಲ್ದಾರ್ ಭೀಮರಾಯ್ ಅವರೇ, ತಳವಾರ್ ಅವರೇ, ಈ ಠಾಣಾ ಅಧಿಕಾರಿ ಕೆನ್ಸರೆಡ್ಡಿ ಅವರೇ, ಶಶಿಕಾಂತ್ ಅವರೇ, ಮತ್ತು ತಾಲೂಕು ಪಂಚಾಯತಿ ಅವರೇ, ಮತ್ತಿತರೆ ಅಧಿಕಾರಿಯವರೇ, ಮುಖ್ಯವಾಗಿ ಈ ನಗರದ ನಾಗರಿಕ ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, 53ನೇ ವರ್ಷದ ಆಚರಣೆ ಮಾಡ್ತಾಯಿದ್ದೀರಿ. ತುಂಬ ಒಳ್ಳೆಯ ವಿಚಾರ. ಇಲ್ಲಿ ಸಂಘಟನೆ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸುದೀರ್ಘವಾಗಿ ನಡ್ಸ್ಕೊಂಡು ಬಂದಿದ್ದೀರಿ ಶಾಂತಿಯುತವಾಗಿ. ನಾನು ಕೂಡ ಲಾಸ್ಟ್ ಇಯರ್ ಬಂದಾಗ ನನಗೆ ಹೊಸದು, ಜುಲೈಗೆ ಬಂದೆ, ಆಗಸ್ಟ್ ಸೆಪ್ಟೆಂಬರ್ಗೆ ಹಬ್ಬ ಬಂತು. ಬಟ್ ನೋಡಿ, ಇಡೀ ರಾತ್ರಿ ನಮ್ಮ ಆಫೀಸರ್ಸು ನಿಮ್ಮೂರಲ್ಲಿ ಕಷ್ಟಪಟ್ಟಿದ್ದಾರೆ. ನನಗೆ ಎವ್ರಿ ಅವರ್ ನನಗೆ ಮಾಹಿತಿ ಬರ್ತಾ ಇರ್ತದೆ.
ಸರ್ ಹಿಂಗಾಗ್ತದೆ ಹಿಂಗಾಗ್ತದೆ, ಈ ರಸ್ತೆಯಲ್ಲಿ ಹೋಗ್ತಿದೆ, ಈ ಥರ ಹಿಂಗಾಗ್ತಿದೆ ಹೇಳ್ತಾನೆ ಇರ್ತಾರೆ. ಭಾಳ ಶಾಂತಿಯುತವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ರಿ. ಅದೇ ಆಚರಣೆ ಈ ವರ್ಷವೂ ಕೂಡ ಮುಂದುವರಿಲಿ. ಮತ್ತು ಈ ಗಣೇಶ ಮಧ್ಯೆ ಈದ್ ಮಿಲಾದ್ ಕೂಡ ಬಂದಿದೆ. 4 ಅಥವಾ 5 ತಾರೀಕು ನೀವು ಆಚರಣೆ ಮಾಡ್ತೀರಿ. ಸಂಭ್ರಮದ ಆಚರಣೆ ಮಾಡಿ ಒಬ್ರಿಗೊಬ್ರಿಗೆ ಸಹಕಾರ, ಸೌಹಾರ್ದತೆ, ಸ್ನೇಹ ಸಂಬಂಧ ಮಾಡ್ಕೊಂಡು ಹೋಗಿ. ಡಿಪಾರ್ಟ್ಮೆಂಟ್ ಮತ್ತು ತಾಲೂಕು ಆಡಳಿತ ಸಂಪೂರ್ಣವಾಗಿ ಈ ವಿಚಾರದಲ್ಲಿ ಸನ್ನದ್ಧರಾಗಿದ್ದಾರೆ. ಅವ್ರೇನು ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ಅವ್ರ ತಲೆಯಾಗಿದೆ, ಮತ್ತು ಪೇಪರ್ಲು ಕೂಡ ಮಾಡಿಟ್ಕೊಂಡಿದ್ದಾರೆ. ನಿಮಗೆ ಸುವ್ಯವಸ್ಥಿತವಾಗಿ ನಿಮಗೆ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ. ಮತ್ತು ಇಲ್ಲಿ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಇದೆ, ಇಲ್ಲೆಲ್ಲೂ ತಹಸೀಲ್ದಾರ್ ಇದ್ದಾರೆ, ಮತ್ತು ಇಲ್ಲೆಲ್ಲ ಪೊಲೀಸರು ಇದೆ ಅನ್ನಂಗಿಲ್ಲ. ಒಂದು ಕಡೆ ನಿಮಗೆ ಒಂದು ವೇದಿಕೆ ಮಾಡಿಕೊಟ್ಟಿದ್ವಿ. ನೀವಲ್ಲೇ ನಿಮ್ಮೆಲ್ಲ ಅನುಮತಿಗಳನ್ನ ನೀವು ಅಲ್ಲೇ ಪಡ್ಕೊಳ್ಳಿಕ್ಕೆ ನಿಮಗೋಸ್ಕರ ಇದೊಂದು ವ್ಯವಸ್ಥೆ ಆಗಿದೆ. ಮತ್ತು ನಮ್ಮ ಸೋಮಶೇಖರ್ ಕೆನ್ಸ್ ರೆಡ್ಡಿ ಅವರು ನಿಮಗೆ ಸುದೀರ್ಘವಾಗಿ 28 ಅಂಶಗಳನ್ನ ನಿಮಗೆ ಹೇಳಿದ್ದಾರೆ. ವರದಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.